ವೀಕ್ಷಕರೇ ನಮಸ್ಕಾರ. ಆರು ನ್ಯೂಸ್ಗೆ ನಿಮ್ಗೆ ಸ್ವಾಗತ. ನಾನು ನಿಮ್ಮ ಜೊತೆ ರಿಯಾಜ್ ಅಹಮದ್ ಮುಲ್ಲಾ. ನಾ ಎಲ್ಲಿ ಬಂದಿನಪ್ಪ ಅಂದ್ರೆ ಬಿಜಾಪುರ ಜಿಲ್ಲೆಯ ಚರ್ಚನ್ ತಾಲೂಕಿನ ಒಂದು ಸಂಗಮೇಶ್ವರ ಜಾತ್ರೆಯ ಉತ್ಸವವಾಗಿ ದನಗಳ ಜಾತ್ರೆ ಒಂದು ನೆರಳಿದೆ. ಇತ್ತೀಚೆಗೆ ಚುನಾಯಿತರಾಗಿರುವಂತ ನಮ್ಮ ಚರ್ಚನ್ ಭಾಗದ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಧೋತ್ರೆ ಅವರು ನಮ್ಮ ಜೊತೆಲಿದ್ದಾರೆ, ಮತ್ತು ಅಶೋಕ್ ಗೌಡ್ರು ಇದ್ದಾರೆ, ರಾಜು ಮೆಂಬರ್ ಇದ್ದಾರೆ, ಧರ್ಮು ಬನ್ಸೋಡವ್ರು ಇದ್ದಾರೆ, ಮತ್ತು ಚಂದುಗೌಡರು ಇದ್ದಾರೆ. ಬನ್ನಿ, ಈ ಜಾತ್ರೆ ಒಂದು ವಿಷಯ, ಯಾವುದೇ ತರಹದ ಒಂದು ಜಾತ್ರೆಯಲ್ಲಿ ಯಾವುದೇ ಒಂದು ಅಂಗಡಿಗೆ ಒಂದು ಪೌತಿ ಇಲ್ಲದೇನೆ ಯಾವುದೇ ಒಂದು ನೀರಿನ ಸೌಕರ್ಯ ಎಲ್ಲಾ ಸೌಕರ್ಯಗಳು ಮಾಡಿಕೊಟ್ಟಂತ ನಮ್ಮ ಅಧ್ಯಕ್ಷರಿದ್ದಾರೆ. ಬನ್ನಿ ಅವ್ರ ಜೊತೆ ನಾವು ಮಾತಾಡೋಣ. ನಮಸ್ಕಾರ ಅಧ್ಯಕ್ಷ. ನಮಸ್ಕಾರ. ಎಲ್ಲ ರೈತ ಬಂದವರಿಗೆ ನಮಸ್ಕಾರಗಳು. ಮತ್ತ ಇದು ಚರ್ಚನ ಜಾನುವಾರು ಜಾತ್ರೆಯಾಗ ಮತ್ತ ನಾವು ಜಾತ್ರೆಗೆ ನೀರ ಎಲ್ಲಾ ಸೇವೆ ಮಾಡ್ಲತ್ತೀವಿ. ಮತ್ತ ಕುಸ್ತಿ ಐತಿ, ಮತ್ತ ಎಲ್ಲಾನು ಕುರಿ ಬಜಾರ್ ಮಾಡ್ಬೇಕಂದ್ರೆ ಮುಂದಿನ ಸರ್ ಕುರಿ ಬಜಾರ್ ಮಾಡ್ತೇವು. ಮತ್ತ ಎಮ್ಮಗಳದು ಜರ್ಸಿ ಹಾಕೋದು ಮುಂದಿನ ಸರ್ ಅದನ್ನು ಮಾಡ್ತೇವು. ಯಾರೇ ರೈತರು ಯಾವುದೇ ಕೆಲ್ಸಗಳು ವ್ಯಾಪಾರ ಮಾಡ್ಕೊಂಡು ಇದ್ರು ಅವು ತುಡುಗ ಪಿಡುಗ ಆಗುದ್ರು ಪೊಲೀಸ್ ಸಿಬ್ಬಂದಿ ಒಂದ್ 40 ಮಂದಿ ಪೊಲೀಸ್ ಸಿಬ್ಬಂದಿ ನೇಮಿಸಿದೆವು. ಮತ್ತೆ ಜಾತ್ರೆಗೆಲ್ಲ ಸದಸ್ಯರು, ಸದಸ್ಯರು, ಉಪಾಧ್ಯಕ್ಷರು ಎಲ್ಲಾರು ಕಡೆ ಓಡಾಡ್ತಾರ. ಮತ್ತ FMC ಅವರು ಗನ್ ಡಾಕ್ಟರ್ ಅದಾರ, ಮನುಷ್ಯರ ಡಾಕ್ಟರು. ಮತ್ತ FMC ಅವರು, ನಾವು ಶಿಕ್ಷಣ ಸಂಗಮೇಶ್ವರ ಸಂಸ್ಥೆಯವರು ಎಲ್ಲಾರು ಕೂಡಿ ಜಾತ್ರೆ, ಊರ ಲೀಡರ್ಗಳು ಎಲ್ಲಾರು ಕೂಡಿ ನಾವು ಜಾತ್ರೆ ಮಾಡ್ಲತ್ತೀವಿ. ದರ್ ವರ್ಷ ಎಲ್ಲಾರು ಕೂಡಿ ಮಾಡ್ತೀರಿ? ದರ್ ವರ್ಷ ಪಂಚಾಯತಿ FMC ಸಂಸ್ಥಾ ಕೂಡಿ ಮಾಡ್ಲತ್ತೀವಿ. ಈಗಾದ್ರೂ ಅದೇ ಪ್ರಕಾರ ಮಾಡ್ಲತ್ತೀವಿ. ಹಳಿದ್ ಏನ್ ಮಾಡ್ಲತ್ತೀವಿ ಮುಂದೆ ಅದೇ ವರ್ಷ ಹೊಂಟಿದ್ವಿ. ಎಲ್ಲಾರು ಊರ್ ಪ್ರಮುಖರು, ಊರ್ ವ್ಯಾಪಾರಿಗಳು, ಲೀಡರ್ಗಳು, ಸಂಸ್ಥಾದವರು, FMC ಅವರು, ಪಂಚಾಯತಿ ಅವರು ಎಲ್ಲಾರು ಕೂಡಿ ಮಾಡ್ಲತ್ತೀವಿ. ಜಾತ್ರೆಯಲ್ಲಿ ಯಾವ ಅನುಕೂಲತೆ ಅದಾವ ನಿಮ್ಮ? ಈಗ ಜಾತ್ರೆ ಕಮಿಟಿಯಾಗ ಈಗೆಲ್ಲ ಉಚಿತ ನೀರ, ಬೆಳಕಿನ ವ್ಯವಸ್ಥಾನ, ಮತ್ತ ಈಗ ರೈತರಿಗೆ ಹಾಡಿಕೆ, ನಾಟಕ ಇವೆಲ್ಲ ವ್ಯವಸ್ಥೆ ಮಾಡಿ. ಕುಸ್ತಿ ನಾಳೆ ಐತಿ. ಕುಸ್ತಿ ಜಂಗಿ ಕುಸ್ತಿ ಅದು ಎಷ್ಟು ಬಹುಮಾನ ಇಟ್ಟಿದ್ವಿ? ಬಹುಮಾನ 71,000 ರೂಪಾಯಿ. 71,000 ಬಹುಮಾನ. ಪ್ರತಿ ಬಹುಮಾನ 75, ಮತ್ತ 60, 25. ಯಾವ ಊರಿಂದ? ಮಹಾರಾಷ್ಟ್ರ, ಕೇಸರಿ, ಕರ್ನಾಟಕ ಯಾವ ಊರಿಂದ ಕುಸ್ತಿಪಟುಗಳು ಬರ್ತಾ ಇದ್ದಾರೆ? ಮಹಾರಾಷ್ಟ್ರ ಮತ್ತ ಅವೆಲ್ಲ ಕರ್ನಾಟಕ, ಸಾಂಗ್ಲಿ, ಕೊಲ್ಲಾಪುರ ಎಲ್ಲರೂ ಹೇಳಿದೇವಲ್ಲ. ಧನ್ಯವಾದ ಚೇರ್ಮನ್ಗೆ. ಮತ್ತೊಬ್ರು ಸಿಎಸ್ಎಲ್ ಅಂಜೋಟಿ ಅವರು ನಮ್ಮ ಸದಸ್ಯರು ನಮ್ಮ ಜೊತೆಲಿ ಇದ್ದಾರೆ. ಬನ್ನಿ, ಧರ್ಮು ಬನ್ಸೋಡ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡಿಸೋಣ ಬರ್ರಿ. ಸರ್ ನಮಸ್ಕಾರ. ನಮಸ್ಕಾರ. ಜಾತ್ರೆ ಹೆಂಗ್ ನಡೀತದೆ ಸರ್? ಜಾತ್ರೆ ಪ್ರತಿ ವರ್ಷ ಅಂತ ಈ ವರ್ಷ ನಾವು ಪಟ್ಟಣ ಪಂಚಾಯತಿ ಅಧ್ಯಕ್ಷರ ನೇತೃತ್ವ, ಉಪಾಧ್ಯಕ್ಷ ನೇತೃತ್ವ, ಸಂಸ್ಥೆಯವರು, FMC ನೇತೃತ್ವದಲ್ಲಿ ನಾವೆಲ್ಲರೂ ಜಾತ್ರೆ ಚೆನ್ನಾಗಿ ಮಾಡ್ತಾ ಇದ್ದೇವೆ. ಮತ್ತೆ ಈ ಸಲ ವಿಶೇಷ ಏನಂದ್ರ CC ಕ್ಯಾಮ್ರಾ ಅಳವಡಿಸ್ಯಾರ ನಮ್ಮ ಅಧ್ಯಕ್ಷರ ನೇತೃತ್ವ ಒಳಗ. ಎಂದೂ ಇರೈತ್ರಿ CC ಕ್ಯಾಮ್ರಾ. ಗುಡಿ ಸಮ್ಮುಖದಲ್ಲಿ CC ಕ್ಯಾಮ್ರಾ, ದನಗಳ ಜಾತ್ರೆಯಲ್ಲಿ CC ಕ್ಯಾಮ್ರಾ, ಎಲ್ಲಾ ರೀತಿಯಲ್ಲಿ ರೈತರಿಗೆ ಯಾವುದೇ ತೊಂದರೆ ತಕರಾರು ಬರಲ್ಲ CC ಕ್ಯಾಮ್ರಾ ಅಳವಡಿಸ್ಯಾರ. ಅದು ನಮ್ಮ ಸರ್ವ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷರು ಒಳ್ಳೆ ಕೆಲಸ ಎಲ್ಲರೂ ಕೂಡಿ ಮಾಡ್ತಾ ಜಾತ್ರೆ ಚೆನ್ನಾಗಿ ಮಾಡ್ತಾ ಇದೆ. ಸಲ ನೀರಿನ ವ್ಯವಸ್ಥೆ ಇದೆ, ಪ್ರತಿದಿನ ನಾಟಕ ಇದೆ ರೈತರ ಸಲುವಾಗಿ. ಹಗಲ ಡೊಳ್ಳಿ ನಾಟಕ ಇದೆ, ರಾತ್ರಿ ಹಗಲತ್ತ ಕಾರ್ಯಕ್ರಮ ಇದಾವ. ಅವ್ರಿಗೆ ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮ ನಮ್ಮೆಲ್ಲಾ ಸಂಸ್ಥಾ ಪಂಚಾಯತಿ ವತಿಯಿಂದ ಅವ್ರಿಗೆ ನಾವು ಕೊಡ್ತಾ ಬರ್ತೀವಿ. ಈ ಸಲ ಹೆಚ್ಚಿಗೆ ಮಾಡ್ತಾ ಇದ್ದೇವೆ. ಸಲ ಯಾವುದೇ ತಕರಾರು ಇಲ್ಲದಂಗ ಜಾತ್ರೆ ನಾವು ನಡ್ಕೊಂಡು ಹೊಂಟಿದೆವು. ಧರ್ಮಣ್ಣ ಬನ್ಸೋಡೆ. ಇನ್ನೊಬ್ರು ಸದಸ್ಯರು ಚೇತನ್ ನಿರಾಳ್ ಅವರು ನಮ್ ಜೊತೆಲಿ ಇದ್ದಾರೆ. ಬನ್ನಿ ಅವರನ್ನೇ ಮಾತಾಡಿಸ್ಕೊತ ಹೋಗೋಣ. ಸರ್ ನಮಸ್ಕಾರ. ನಮಸ್ಕಾರ, ಹೇಳ್ರಲ್ಲ ಸರ್. ಜಾತ್ರೆ ಹಂಗೋದು ವಿಶೇಷ ಅಧ್ಯಕ್ಷರು, ಉಪಾಧ್ಯಕ್ಷರು ಯಾವ ರೀತಿ ಒಂದು ಜಾತ್ರೆಯನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ? ಇದು ಚರ್ಚನ್ ಜಾನುವಾರು ಜಾತ್ರೆ ಅಂದ್ರ ಇಡೀ ನಮ್ ಜಿಲ್ಲಾದಾಗೆ 2 ನಂಬರ್. ಪ್ರಥಮವಾಗಿ ವಿಜಯಪುರ ಜಿಲ್ಲಾ ಜಾನುವಾರು ಜಾತ್ರೆ ಎಲ್ಲಕ್ಕೆ ದೊಡ್ಡ ನಡೀತದ್ರಿ. ಅಲ್ಲಿ ಸುಮಾರು 10 ರಿಂದ 15 ಸಾವಿರ ಒಂದ್ ದನ ಕೊಡ್ತಾವ್ರಿ. ನಮ್ಮಲ್ಲಿ ಸುಮಾರು 6 ರಿಂದ 8 ಸಾವಿರ ದನ ಕೊಡ್ತಾವ್ರಿ. ಅದ್ರಾಗ ಒಂದು 3 ರಿಂದ 4 ಸಾವಿರ ದನ ಮಾರಾಟ ಆಗ್ತಾವ್ರಿ. ಪ್ರತಿ ವರ್ಷ ಬಹಳ ವಿಜೃಂಭಣೆಯನ್ನ ಜಾನುವಾರು ಜಾತ್ರೆ ನಡೀತಾವ್ರಿ. ಪ್ರತಿ ವರ್ಷ ನಡ್ಕೊತ ಬಂದಂಗೆ ಈ ವರ್ಷ ನಡೀತಾ ಇದಾರೆ. ನೂತನವಾಗಿ ಈಗ ಅಧ್ಯಕ್ಷರಾಗಿರಂತ ಅವರ ಒಂದು ಕಾರ್ಯಗಳು ಹೆಂಗಿದೆ? ಇಲ್ಲ, ನಮ್ಮ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಧೋತ್ರೆ ಅವರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಕಂತ ಇಲ್ಲ ನದಾಪುರ ಆಗಿರ್ಬೋದು, ಹಾಗೂ ಇನ್ನುಳಿದ ಎಲ್ಲ 16 ಮಂದಿ ಸದಸ್ಯರು ಮತ್ತು ನಾಮನಿರ್ದೇಶಿತ ಸದಸ್ಯರು ಅವ್ರು 3 ಮಂದಿ ಇದಾರೆ. ಟೋಟಲ್ ನಾಮನಿರ್ದೇಶಿತ ಸದಸ್ಯರು ಅಂತೇಳಿ ವಶೀಮುಲ್ಲಾ, ಸಂಗಪ್ಪ ಬಂಡ್ರಕೋಟೆ ಅವ್ರಿ, ಮತ್ತ ಬಾಮನೆ ಅಂತ ಹೇಳ್ರಿ. ಟೋಟಲ್ 3 ಮಂದಿ
ಊರಲ್ಲಿ ಅದರಿ ಎಲ್ಲರೂ 19 ಮಂದಿ ಕೂಡಿಕೊಂಡು ಹಾಗೂ ಊರಿನ ಸಮಸ್ತ ನಾಗರಿಕರು ಕೂಡಿಕೊಂಡು ಈ ಒಂದು ಜಾನುವಾರು ಜಾತ್ರೆಯನ್ನು ಬಹಳ ವಿಜೃಂಭಣೆ ಮಾಡ್ತಾ ಇದ್ರು. ಯಾವ್ದೇ ರೀತಿ ರೈತರ ಸಮಸ್ಯೆ ಆಗದೇ ಇರಂಗ. ನಾವೊಂದ್ ಕೇಳಿದ್ವಿ ಸರ್, ಎಲ್ಲಾ ಕಡೆ ಯಾವ ಜಾತ್ರೆ ಒಳಗಡೆ ಯಾವುದೇ ಒಂದು ಪೌಟಿ ಇಲ್ಲ, ಯಾವುದೇ ಅಂಗಡಿ ಒಂದು ಪೌಟಿ ಇಲ್ಲ, ಯಾವುದೇ ದನಗಳಿಗೆ ನೀರಿನ ಸೌಕರ್ಯ ಅಲ್ಲಿ ಎಲ್ಲಾ ಸೌಕರ್ಯಗಳು ಹೇಗ್ ಮಾಡ್ತಾ ಇದ್ರು. ರೈತರಿಗೆ ಉಪಯೋಗ ಆಗಲತ್ತೇಳಿ ನಾವು ಯಾವುದೇ ಒಂದು ಸಣ್ಣ ಹೋಟೆಲ್ ಆಗಿರ್ಬೋದ್ರಿ ಅಥವಾ ತಿಂಡಿ ತಿನಿಸುಗಳ ಅಂಗಡಿಗಳಾಗಿರ್ಬೋದು ಯಾವುದಕ್ಕೂ ₹1 ಪಾವತಿ ಮಾಡ್ಕೊಂಡಿಲ್ರಿ. ದನಕ್ಕ ಬೇಕಾಗಿರ್ತಕ್ಕಂತ ನೀರಿನ ಹೊಂಡಗಳು ಸುಮಾರು 15ರಿಂದ 16 ನೀರಿನ ಹೊಂಡಗಳು ಮಾಡಿದೇವ್ರಿ. ಒಂದ್ 10ರಿಂದ 12 ಟ್ಯಾಂಕರ್ ಹಚ್ಚಿದೇವ್ರಿ. ಮತ್ ಯಾವುದೇ ರೈತರ ಸಮಸ್ಯೆ ಆಗಿ ಬರ್ತಾವೆ ದನ ಡಾಕ್ಟರ್ಸ್ ಬಂದಾರ, ಮನುಷ್ಯರೇ ಡಾಕ್ಟರ್ಸ್ ಅದಾರೆ, ಪೊಲೀಸ್ ಸಿಬ್ಬಂದಿ ಸುಮಾರು 50ರಿಂದ 70 ಜನ ಪೊಲೀಸ್ ಸಿಬ್ಬಂದಿಯವರು ಕಾವಲುಗಾರಗಾಗಿ ಪೊಲೀಸ್ ಸಿಬ್ಬಂದಿ ಅವ್ರಿಗೂ ಕೂಡ ನೀನೆ ಲಾಟರಿ ಕೊಡಿಸಿದೆ ನಾವು. ಯಾಕಂದ್ರೆ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು. ಈ ಜಾನುವಾರು ಜಾತ್ರೆ ಅಂದ್ರೆ ಇಡೀ ನಮ್ಮ ಜಿಲ್ಲಾದಾಗೆ ರಾಜ್ಯದಾಗೆ ಅತಿ ದೊಡ್ಡ ಜಾನುವಾರು ಜಾತ್ರೆಗಳಲ್ಲಿ ನಮ್ಮ ಚರ್ಚೆ ಕೂಡ ಬಂದ್ರಿ. ಹಾ ರೀ. ನಮ್ಮ ಹೆಸರು ಚೇತನ್ ಅಂತೇಳಿ, ವಾರ್ಡ್ ನಂಬರ್ 6 ಪಟ್ಟಣ ಪಂಚಾಯತ್ ಸದಸ್ಯರು. ಹಾಗೂ ನಿನ್ನೆ ರಾತ್ರಿ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ಒಂದು ನಾಟಕ ಐತ್ರಿ, ರಾತ್ರಿ ಬೆಳತನ ನಾಟಕ ಇತ್ತು. ಈಗ ಇವತ್ತು ಲಮಾನಡ್ಡಿ ತಂಡದವರು ಸ್ವಯಂ ಗೋಷ್ಠಿಗೆ ಬಂದ್ ಕಿಸಿಂದ ಎಲ್ಲಾರ ಜನರಿಗೆ ರೈತರಿಗೆ ಮುಟ್ಲತ್ತೇಳಿ ತಮ್ಮ ಡೊಳ್ಳಿನ ಹಾಡಿಕೆಯನ್ನು ಮಾಡ್ಲಕತ್ತಾರ. ಅದು ಬಹಳ ಇಂಪಾರ್ಟೆಂಟ್ ಆದ್ರಿ. ಪ್ರತಿಯೊಂದು ದಿನ ರೈತರಿಗೆ ಏನ್ ಬೇಕಾಗಿರ್ತಕ್ಕಂಥ ಎಲ್ಲಾ ಸವಲತ್ತುಗಳನ್ನು ನಾವೆಲ್ಲರೂ ಕೂಡಿಕೊಂಡು ಮಾಡ್ಲಕತ್ತೀವಿ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಲಮಾನಟ್ಟಿ ಅವ್ರು ಚರ್ಚನ್ ತಾಲೂಕ ಜಿಲ್ಲಾ ಬಿಜಾಪುರ ಬರ್ತದ್ರಿ. ಲಮಾನಟ್ಟಿ ಅವ್ರು ಎಷ್ಟು ವರ್ಷದಿಂದ ಈ ಡೊಳ್ಳಿ ಹಾಡಿಕೆ ಮಾಡ್ತಾ ಇದ್ದೀರಾ? ಎಷ್ಟು ಮಂದಿ ನಿಮ್ಮ ಸಂಘಟಕರು? ನೋಡ್ರಿ, ನಮ್ ಕೂಡ ಸಂಘಟಕರು ಒಂದ್ 9 ಮಂದಿರಿಂದ 10 ಮಂದಿ ಇದ್ದೇವ್ರಿ. 45 ವರ್ಷ ಆಯ್ತು ನಾವು ಸೇವಾ ಮಾಡ್ತೇವ್ರಿ. 45 ವರ್ಷ. ಹಾ, ಅಮೋಘ ಸಿದ್ದೇಶ್ವರ ಡೊಳ್ಳಿನ ಸಂಘ. ಅಮೋಘ ಸಿದ್ದೇಶ್ವರ. ಹಾ, ಯಾವ್ಯಾವ ಜಿಲ್ಲೆಗಳಲ್ಲಿ ಹೋಗಿ ನೀವು ಕಾರ್ಯಕ್ರಮ? ನಾವು ಒಂದು ಬಿಜಾಪುರ ಜಿಲ್ಲೆ ಅಂತೂ ತುಂಬಾ ಹಾಡಿದೇವ್ರಿ. ಸೋಲಾಪುರ ಜಿಲ್ಲೆ, ಗುಲ್ಬರ್ಗ, ಧಾರವಾಡ ಮತ್ತು ಸಾಂಗ್ಲಿ, ಕೋಲ್ಹಾಪುರ ಮತ್ತು ಮುದ್ದೇಬಿಹಾಳ ಹಿಡ್ಕೊಂಡು ನಾವು ಬಾಂಬೆಗೆ ಹೋಗಿ ಹಾಡಿ ಬಂದಿವಿ. ಮುಂಬೈ ತನ ಹಾಡಿ ಬಂದಿವ್ರಿ. ಯಾವ ರೀತಿ ನಿಮಗೆ ಪ್ರೋತ್ಸಾಹ ಸಿಕ್ಕಿದೆ ಜನರಿಂದ? ನಮ್ ಜನ ನಮಗ್ ಬಹಳ ಸನ್ಮಾನವನ್ನು ನೀವು ತೆಗೆದುಕೊಂಡು ದರ್ವಂದ್ ಊರಿಗೆ ನಮ್ಗ್ ಸನ್ಮಾನ ಮಾಡ್ಯಾರ. ನಮಗ್ ಬಹಳ ಒಳ್ಳೆ ನಮ್ಮ ಒಂದು ಆಧ್ಯಾತ್ಮಿಕವಾಗಿ ಮತ್ತ ರೈತರ ಬಗ್ಗೆವಾಗಿ ನಾವು ಸೇವಾ ಯಾವ ದೇವರಿಗೆ ಭೇದ ಮಾಡಿಲ್ಲ. ನಾವು ಇದು ಮಾಡೋದ್ರಿಂದ ನಮಗ್ 45 ವರ್ಷ ನಮ್ಮ ರೈತರು ಬಹಳ ನಮಗ್ ಪ್ರೋತ್ಸಾಹ ಕೊಟ್ಟಾರಿ. ಪ್ರಶಸ್ತಿ ಈಗ ನಮ್ ಪಟ್ಟಣ ಪಂಚಾಯತಿ ಅವ್ರಿ ನಮಗ ಕರೆಸ್ತಾರಿ. ಅವಾಗ ಅಲ್ಲಿ ಇಲ್ಲಿ ಎಲ್ಲಾ ಬಹಳ ಸೌಕರ್ಯ ಮಾಡ್ತಾರೆ ಅವ್ರು. ಈ ರೈತರಿಗೆ ಮುಟ್ಲಿ ಅಂತ ಹೇಳಿ ಜನಪದ ಕಾರ್ಯಕ್ರಮ ನಡೀಲಿ, ರೈತರಿಗೆ ಒಂದು ಬುದ್ಧಿ ಬರ್ಲಿ ಅಂತ ಹೇಳಿ ಅನುಭವದ ಕಾರ್ಯಕ್ರಮ ಇಟ್ಕೋತಾರೆ ಜಾತ್ರೆ ಒಳಗೆ. ನಮಗ್ ಬಹಳ ಅವರು ಪ್ರೇಮದಿಂದ ಕರೆಸ್ತಾರಿ. ಮತ್ತ ನಮ್ ಕೂಡ ಸಿರುಡೋಣ ಗುರೂಜಿ ಅಂತ ಹೇಳಿ ಅದಾರಿ. ಅವರು ನಾವು 40 ವರ್ಷ ಪರ್ಯಂತರವಾಗಿ ಮಾಡ್ಕೋತ ಬಂದಿವ್ರಿ ನಾವು. ಗುರುಜಿ ಸುಮಾರು 48 ವರ್ಷ ಆಯ್ತು ಸೇವಾ ಮಾಡ್ತೀವಿ. ಈ ಸುತ್ತಸಿದ್ದರ ಸೇವಾ, ಮಾಳಿಂಗರಾಯ, ಬೀರದೇವರ ಮತ್ತು ಅಮೋಘ ಸಿದ್ಧ, ಸೋಮಲಿಂಗ ಯಾವುದೇ ಭೇದ ರಹಿತವಾಗಿ ನಾವೆಲ್ಲ ಜನರಿಗೆ ನಮ್ಮಲ್ಲೇನು ಮಾಳಿಂಗರಾಯ, ಬೀರದೇವರ, ಅಮೋಘ ಸಿದ್ಧ ಬುದ್ಧಿ ಕೊಟ್ಟನ ಅಷ್ಟೆಲ್ಲ ಜನರಿಗೆ ನಮ್ಗೇನ್ ಭಗವಂತ ಬುದ್ಧಿ ಕೊಟ್ಟನ ಭಕ್ತಿ ಮಾರ್ಗದೊಳಗ ಒಳ್ಳೆಯರಿಗೆ ನಡ್ರಿಪ್ಪ, ನಿಮ್ ಕೈಲಾದಷ್ಟು ಒಳ್ಳೇದ್ ಮಾಡ್ರಿ, ದೇವ್ರ ಮೇಲೆ ಭಕ್ತಿ ಇಡ್ರಿ ಅಂತ ಹೇಳಿ ಇದನ್ನ ನಾವು ಬಿತ್ತರಿಸೋದು ಹೋಗ್ತೀವಿ. ಅಲ್ಲ, ನಿಮ್ಮ ಸಂಘಟಕರು ಎಷ್ಟು ಮಂದಿ ಇದಾರೆ? ನಮ್ಮ ಸಂಘಟಕರು ನಾವು 8 ಮಂದಿ ಇದೇವೆ ನಾವು. 8 ಮಂದಿ ಇದೇವೆ ನಾವು. ಆದ್ರೆ ನೀವು ಗುರುಗಳು? ನಾವು ನಾವ ಆ ಸಂಘದ ಮುಖ್ಯಸ್ಥರು. ಗುರುವಿನ ಒಂದು ಬಹಳ ಮಹತ್ವವನ್ನು ಇರುತ್ತದೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ಗುರುವೈ ತಸ್ಮೈ ಶ್ರೀ ಗುರುವೇ ನಮಃ. ಹೌದೌದು, ಶಿಕ್ಷಕರೇ ಅದಾರ. ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಅಲ್ಲ, ಗುರುವಿನ ಒಂದು ಯಾವ ಸ್ಥಾನವನ್ನು ಇರುತ್ತೆ, ಗುರುವಿನ ಒಂದು ಯಾವ ಒಂದು ಪಾಠ ಹೇಳುತ್ತೆ ಅಂದ್ರೆ ನಮ್ಗೊಂದು 2 ಶಿಕ್ಷಕರಿಗೆ ಹೇಳಿ. ಗುರು ಅನ್ನುವಂತ ಶಬ್ದ ಏನದಲ್ಲ, ಇದು ಜಗತ್ತಿನೊಳಗ ಬಹಳ ದೊಡ್ಡ ಶಕ್ತಿ ಅದ. ಗುರು ಭಗವ ಹರಾಮುನಿಯೇ ಗುರು ಕಾಯುವುದು. ಈ ಜಗತ್ತಿನೊಳಗ ದೇವ್ರ ಸಿಟ್ಟಿಗೆ ಬಂದ್ರೆ ನಡೀತದ, ಆದ್ರೆ ಗುರು ಸಿಟ್ಟಿಗೆ ಬಂದ್ರೆ ನಡೀಲಿಲ್ಲ. ಅದಕ್ಕ ಗುರುವಿನಿಂದಲೇ ನಮ್ಮ ಜೀವನ ಪಾವನ ಪುಣ್ಯ ಹಾಕದ. ಗುರು ನಾನ್ ಯಾರನ್ನೋದು, ಯಾಕೆ ಬಂದಿ, ಈ ಭೌದೊಳಗೆ ಏನ್ ಮಾಡ್ಬೇಕಾಗ್ಯದ, ನೀವ್ ಮುಂದೆ ಎಲ್ಲಿ ಹೋಗ್ಬೇಕಾಗ್ಯದ ಅನ್ನುವಂತ ಸನ್ಮಾರ್ಗವನ್ನ ಗುರು ತೋರಿಸಿದ ಹಾದಿ ಅಂತ ಯಾವ ನಡೆದು ಹೋಗ್ತಾನ ಅವ ಮುಕ್ತನಾಗ್ತಾನ. ಗುರು ಬಹಳ ದೊಡ್ಡ ಮೊದಲ ಜಗತ್ತಿನೊಳಗೆ ಎಲ್ಲ ಗುರುವಿನಿಂದ ಆಗುದು. ರೈತ ಪರ ಪ್ರಶಸ್ತಿ ವಿತರಣಾ ಸಮಾರಂಭದಲ್ಲಿ ರೈತ ಮುಖಂಡರಾಗಿ ಪಾಲ್ಗೊಂಡಂತಹ ಅರವಿಂದ ಕಡಿಗೆ ಇನ್ನೋರ್ವ ರೈತ ಮುಖಂಡರಾದಂತಹ ದುಂಡಪ್ಪ ನೀರಾವರಿ ಕೂಡ ಅವರಿಗೆ ನಮ್ಮ ಚೇತನ್ ನಿರಾಳಿಯವರು ಸನ್ಮಾನವನ್ನ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ.
ಅದೇ ರೀತಿ ಶ್ರೀಕಾಂತ್ ಶರ್ಮಾ ಬಂತೋಡು ಇವರು ಕೂಡ ನಮಸ್ಕಾರ ಪೂಜಾರಿ. ನಮಸ್ಕಾರ ಮಾಡಕ್ರ. ಇದು ಚರ್ಚನ್ ಜಾತ್ರೆ ಹೆಂಗಾಯ್ತು? ಈ ಚರ್ಚನ್ ಜಾತ್ರೆ ಒಳಗ ಅಧ್ಯಕ್ಷರು ಉಪಾಧ್ಯಕ್ಷರು ಯಾವ ರೀತಿ ನಿಮ್ಗೆ ಸವಲತ್ತು ಮಾಡ್ಯಾರ? ಜಾತ್ರೆ ಹೆಂಗಾಯ್ತು ಅದು ನಮ್ ಸ್ವಲ್ಪ ವೀಕ್ಷಕರಿಗೆ. ಹಾ ರೀ, ನೀವು ಎಷ್ಟು ವರ್ಷಗಳಿಂದ ವ್ಯಾಪಾರ ಮಾಡ್ತೀರಿ ಪೂಜಾರಿ? ಸಣ್ಣವ್ರಿಗೆ ವ್ಯಾಪಾರ ಮಾಡ್ಕೊತ ಬಂದೇವ್ರಿ. ಹೌದ್ರಿ. ಈ ಕಡೆ ಗೀರ್ ಇದಕ್ಕೆ ಏನ್ ಹತ್ತಾರಿ? ಇದಕ್ಕೆ ಹಾಕೋದು. ಗೀರ್ ಹತ್ತಾರಿ. ಇದೊಂದ್ ಜಾತಿನೇ ಬೇರೆ. ಇದು ಜರ್ಸಿ ಎಲ್ಲ ಹೋರಿ ಎಲ್ಲ ಹಾಕೊಳ್ಳಲ್ಲ. ಇದು ಗೀರ್ ಇದೊಂದ್ ಜಾತಿನೇ. ಗೀರ್ ಹಾಕೋದು. ಒಂದ್ ಅಂದಾಜು ಒಂದ್ ಇದ್ರ ಕಿಮ್ಮತ್ ಎಟ್ರಿ ಗೀರಿಂದ? ಒಂದ್ ಹಾಕೊಂಡು ನೋಡ್ರಿ 65 ಪೆಟ್ಟಿಲ್ ಹಾಕೋ ಕೊಟ್ಟಿದ್ ನೋಡ್ರಿ ಎಲ್ಲ. ಈಗ ಸದ್ ನೀವು ಕೊಟ್ಟೋದು ಎಷ್ಟು ಕೊಟ್ಟಿರಿ? 4 ಹಾಕೊಂಡು ಕೊಟ್ಟಿದ್ 2,60,000. 2,60,000 ಟೋಟಲ್ ಎಲ್ಲಾನೇ. ಇದು ವಾದ ವರ್ಷ ಜಾತ್ರೆ ಹೆಂಗಿತ್ತು? ಈಗ ವರ್ಷ ಹೆಂಗೈತಿ ಜಾತ್ರೆ? ನಮ್ಮ ಹೋದ ವರ್ಷಕ್ಕಿಂತ ಈ ವರ್ಷ ನಿಮ್ಗೆ ಚಲೋ ಅನ್ಸದ ಎಲ್ಲರಿಗೆ ಜಾತ್ರೆ? ಚಲೋ ಅನ್ಸ. ಈಗ ಕಮಿಟಿ ವತಿ ಮತ್ತು APMC ಅವರಿಗೆ SDMC ಇವರು ನಮ್ಮ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಯಾವ ರೀತಿ ನಿಮ್ಮ ಅನುಕೂಲ ಮತ್ತೆ ನೀರಿನ ಸೌಕರ್ಯಗಳಾಗಲಿ ಯಾವ್ಯಾವ ಸೌಕರ್ಯಗಳು ಮಾಡ್ಯಾರ ಏನಿಲ್ಲ? ಕುಮಾರ್ ಹುಟ್ಟಿ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯರು 11,000 ರೂಪಾಯಿ ಕಾಣಿಕೆ ನೀಡಿದ್ದಾರೆ. ಯುವ ಮಹಿಳೆಯರು ಕುಸ್ತಿ ಮೈದಾನಕ್ಕೆ ಬಂದು ಮಹಿಳಾ ಕುಸ್ತಿಗೆ ಒಂದು ಚಾಲನೆ ನೀಡಿದ್ದಾರೆ. ಶ್ರೀ ರಾಮನ ಹುಟ್ಟಿ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯರು, ಅದೇ ರೀತಿ ಶ್ರೀ ವಿಜಯಕುಮಾರ್ ಹುಟ್ಟಿ ಮಾಜಿ ಪಟ್ಟಣ ಪಂಚಾಯತ್ ಸದಸ್ಯರು, ಯುವ ಮಹಿಳೆಯರು ಈ ಒಂದು ಮಹಿಳಾ ಕುಸ್ತಿಗೆ ಚಾಲನೆ ನೀಡಿದ್ದಾರೆ. ಕುಸ್ತಿ ಗೆದ್ದೆ ಒಟ್ಟು ನೀಡಿ ಕೊಡು ಬರ್ತಾರೆ ಕುಸ್ತಿ ಪಂದ್ಯ. ಈಗಾಗಲೇ ಆಯ್ತು ಹರಿಗೆ ಈಗ ನೋಡ್ರಿ ಒಂದ್ ಸ್ವಲ್ಪ ಲೋಡಿ ಪೈಲ್ವಾನ ಕುಬೇರ ಆಗ್ತದ. ಒಂದ್ ಸ್ವಲ್ಪ ನೀವು ಈ ಕಡೆ ಬರ್ರಿ. ಇದು ಒಂದ್ ಸ್ವಲ್ಪ ಗರ್ದಿ ಕಡ ಇದು ನೋಡ್ರಿ. ಸ್ವಲ್ಪ ನೋಡ್ರಿ ಇಲ್ಲಿಯವ್ರು ಪ್ಲೀಸ್, ಇಲ್ಲಿಯವ್ರಿಗೆ ಎಲ್ಲರಿಗೂ ರಿಕ್ವೆಸ್ಟ್ ಅದ ಸ್ವಲ್ಪ ನಡ್ರಿ, ಸ್ವಲ್ಪ ನಡ್ರಿ ಪೈಲ್ವಾನ್ರು ಸ್ವಲ್ಪ ಈ ಬಾಜುಕಾಗ್ರಿ. ನೋಡ್ರಿ ಇಷ್ಟೆಲ್ಲ ಕಾರ್ಯಕ್ರಮ ಇಷ್ಟೆಲ್ಲ ಖರ್ಚು ಮಾಡ್ಯದ. ಮೊನ್ನೆ ನನಗೆ ಮೆಂಬರ್ ಸಾಹೇಬ್ ಹೇಳಿದ್ರು 500 ಟ್ರಿಪ್ ಮಣ್ಣು ಹೊಡಿಸಿ ಇಷ್ಟೆಲ್ಲ ಆಕಡ ತಯಾರು ಮಾಡ್ಯಾರ. ಅದಕ್ಕೆ ಒಂದ್ ಸ್ವಲ್ಪ ಶಾಂತತೆ. ಕುಸ್ತಿ ಹಚ್ಚವ್ರು ಕುಸ್ತಿ ಬಿಡ್ಸವ್ರು ಬಿಟ್ಟು ಯಾರು ಒಳಗ್ ಬರ್ಬೇಡ್ರಿ. ಸ್ವಲ್ಪ ಎಲ್ಲಾರು ಸ್ವಲ್ಪ ನಿಂದ್ರಿ. ಒಂದೇ ನಿಮಿಷ ಇದೊಂದು ಮಹಿಳಾ ಕುಸ್ತಿ ಮುಗಿಲಿ. ಪೈಲ್ವಾನ್ ಶ್ರೇಯಾ ಸೈ ಬರ್ತಾರೆ. ಪೈಲ್ವಾನ್ ಅದ ನಡಿ ಹೊರಗೆ. अनन्या अनिल सोनम सोनम हाथ ऊपर कीजिए. अनन्या हाथ ऊपर कीजिए. हाँ चलो कुस्ती करो. ಅವ್ರಿಗೆ 2 ಮಂದಿ ಕನ್ನಡ ಬರಂಗಿಲ್ಲ. ಹಾ ಇದು ಹುಡುಗಿ ನಾಮ್ काय ಶ್ರೇಯಾ ಗೆಜ್ಗೆ, ಶಿವ ಮಸ್ಬೆ. ಶ್ರೇಯಾ ಗೆಜ್ಗೆ ನೋಡ್ರಿ ಅಕ್ಕಿ ಗಾಂಡ್ ಅಫ್ಘಲ್ ಸಂಗಡ ಕುಸ್ತಿ ಮಾಡಕತ್ತಾಳ. ಚಪ್ಪಾಳೆ ಬರ್ಬೇಕು, ಚಪ್ಪಾಳೆ. ಹಾ 2 ಜೋಡ ಮಹಿಳೆಯರ ಕುಸ್ತಿ ಮತ್ತು ಒಂದು ಮಹಿಳಾ ಮತ್ತು ಒಂದು ಪುರುಷ ಕುಸ್ತಿ. ಗಿಡಕರ ಕುಸ್ತಿ ಹೋಗಕರ ಈ ಕಡೆ ಕುಸ್ತಿ ನೋಡ್ರಿ. ಸ್ವಲ್ಪ ಇಲ್ಲಿ ಕಂಟ್ರೋಲ್ ಮಾಡ್ರಿ ಮೆಂಬರ್ ಸಾಹೇಬ್ರ. ಆಕಾರದ ಪೂರ್ಣ ಇದನ್ನೇ ಕಡಿಮೆ ಆಗೈತಿ. ಪಟೇಲ್ ಶೆಟ್ಟಿ ಸಾಹೇಬರು ಮತ್ತು ನಮ್ಮ ಚರ್ಚನದ ಅಧ್ಯಕ್ಷರಾಗಿರುವಂತ ಮಲ್ಲಿಕಾರ್ಜುನ್ ಧೋತ್ರೆ ಅವರು ಮತ್ತು ನಮ್ಮ ಉಪಾಧ್ಯಕ್ಷರಾದಂತ ಇಲಾಖೆ ಸಾಹೇಬ್ ನದಪ್ಪ ಅವರು ಮತ್ತೆ ಮಾಜಿ ಪೈಲ್ವಾನ ಶ್ರೀಕಾಂತ್ ಗಂಡಗಲಿ ಅವರು, ಇದು ಕಾಂತಗೌಡರು ಎಲ್ಲರೂ ಅವರು ಎಲ್ಲದೇ ಎಲ್ಲ ಸದಸ್ಯರಿಗೆ ಈ ಚರ್ಚನ ಸಂಗಮೇಶ್ವರ ಜಾತ್ರೆಯಲ್ಲಿ ಒಂದು ಉತ್ಸವವಾದ ಒಂದು ಕುಸ್ತಿಯನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮ ಬಿಜಾಪುರದ ಮಾಜಿ ಪಟ್ಟಣಕ್ಕೆ MLA ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವರಲ್ಲಿ ನಾವು ಮಾತಾಡ್ಸೋಣ. ಈ ಜಾತ್ರೆ ಬಗ್ಗೆ ವಿಶೇಷತೆ ಏನದು ಸರ್? ನಮಸ್ಕಾರ. ಈ ಜಾತ್ರೆ ವಿಶೇಷತೆ ಶಿಕ್ಷಣದ ಒಂದು ಜಾತ್ರೆ ಬಹಳಷ್ಟು ಈ ಭಾಗದಲ್ಲಿ ಪ್ರಸಿದ್ಧಿಯಾಗಿದೆ. ಇದು ಕರ್ನಾಟಕ ಮಹಾರಾಷ್ಟ್ರದ ಒಂದು ಪ್ರಸಿದ್ಧಿ. ಎಲ್ಲ ಪೈಲ್ವಾನರು ಇವತ್ತು ಇಲ್ಲಿ ಭಾಗವಹಿಸಿ
ಬಹಳಷ್ಟು ವಿಶೇಷವಾದಂತ ಒಂದು ರಂಜನೆಯನ್ನ ಕೊಟ್ಟಿದ್ದಾರೆ. ಯಾಕಂದ್ರೆ ಪ್ರದರ್ಶನ ಬಹಳಷ್ಟು ಮುಖ್ಯ ಅಂತ, ಗೆಲುವು ಸೋಲು ಅಲ್ಲ. ಪ್ರದರ್ಶನ ಅವರು ಕ್ರೀಡಾಪಟುಗಳು ಬೇರೊಂದಿಗೆ ಆಡ್ತಾರ, ಅದು ಬಹಳಷ್ಟು ಮಹತ್ವ ಇರ್ತದೆ. ಬಹಳ ಒಳ್ಳೆಯ ಪ್ರದರ್ಶನವನ್ನ ಕೊಟ್ಟಿದ್ದಾರೆ. ಬರುವಂತ ನಿರ್ಮಾಣಗಳಲ್ಲಿ ಇದು ಇನ್ನೂ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೃತಿ ಇದು ಬೆಳೀಲಿ. ಇಲ್ಲಿ ಎಲ್ಲ ನಮ್ಮ ಪುರಸಭೆ ಪಟ್ಟಣ ಸದಸ್ಯರು ಶ್ರೀಕಾಂತ್ ಗದಗಲ್ಲಿ ಅವರು, ನಮ್ಮ ಕಾಂತೂರು, ಎಲ್ಲ ಶಾಸಕರು, ಮಾಜಿ ಶಾಸಕರು, ಈ ಭಾಗದ ನಮ್ಮ ಐವಳ್ಳಿ ರಟ್ಕೊಂಡು ಎಲ್ಲರೂ ಹಸ್ತಕ್ಷೇಪ ವಹಿಸಿ ಬಹುಮಾನಗಳನ್ನು ನೀಡಿ ಇದನ್ನ ಬೆಳೆಸಿದಾರ. ನಾವು ವಿನಂತಿದೆ, ಇದೊಂದು ದೊಡ್ಡ ಪ್ರಮಾಣದಲ್ಲಿ ಬೆಳೀಲಿ. ಆಲ್ ಇಂಡಿಯಾ ಲೆವೆಲ್ ಒಂದು ಕ್ರೀಡಾಪಟುಗಳು ಬಂದು ಇಲ್ಲಿ ಭಾಗವಹಿಸಿ ನಿಂತದೇನು ನಮ್ಮ ಮಾಜಿ ಪೈಲವರಾದಂತ ಶ್ರೀಕಾಂತ್ ಗಂಡ್ರಲ್ಲಿ ಪಟ್ಟಣ ಪಂಚಾಯತಿ ಸದಸ್ಯರು ನಮ್ಮ ಜೊತೆಲಿದ್ದಾರೆ. ಬನ್ನ ಈ ಜಾತ್ರೆ ವಿಶೇಷ ಕುಸ್ತಿ ಒಂದು ನೋಡ್ಬೇಕು. 500 ಕ್ರೀಪ್ ಅನ್ನು ಮಣ್ಣನ್ನು ಹಾಕಿ ಮತ್ತು ನಮ್ಮ ಚರ್ಚನ ಒಂದು ಜಿಲ್ಲೆ ಇಲ್ಲ, ಇಡೀ ದೇಶದಲ್ಲಿ ಒಂದು ಪ್ರಾಮುಖ್ಯತೆ ಹೊಂದಬೇಕಂದು ಒಂದು ವಿಷಯವಾಗಿದೆ. ಆಗ ನಮ್ಮ ಅವ್ರ ಜೊತೆ ನೀವು ಮಾತಾಡೋಣ ಬನ್ನ. ಸರ್ ನಮಸ್ಕಾರ. ನಮಸ್ಕಾರ. ನೋಡ್ರಿ, ಇದೆಲ್ಲರೂ ಸಹಾಯ ಸಹಕಾರದಿಂದ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಸರ್ವ ಸದಸ್ಯರಾಗಿರ್ಬೋದು, ಅವರ ಸಹಕಾರದೊಂದಿಗೆ ಈ ಒಂದು ಕುಸ್ತಿ ನಿರ್ಮಾಣ ಮಾಡ್ಲಿಕ್ಕಾಯ್ತು. ಮತ್ತ ಬಹಳಷ್ಟು ಇದ್ರ ಮೊದಲಾಗ ನಮ್ಗೆ ಬಹಳ ಎಲ್ಲ ಸರ್ವ ಲೀಡರ್ಗಳು ಬಹಳ ಅಭಿಮಾನ ಅದ. ಈ ಅಭಿಮಾನ ನಮ್ಗ ಇನ್ನೂ ಸಂಗಮನೆ ಅಂತ ಹೆಚ್ಚಿಸಲಿ, ನಮ್ಮ ಊರನ್ನವರಿಗೆ ಇನ್ನ ಈ ಬಳಿಗೆ ಬಹಳಷ್ಟು ಶೃಂಗಾರ ಮಾಡ್ಬೇಕು ಅನ್ನುವಂತ ಆಸೆ ಅದ ನನ್ನಲ್ಲಿ. ಆ ಆಸೆಯನ್ನ ನೆರವೇರಿಸಿದ ಸಂಗಮನೆ ಅಂತ ಹೇಳಿ ನಾ ಇವತ್ತಿನ ಈ ಜಾತ್ರೆ ಒಳಗ ನಾನು ಒಂದೆರಡು ಮಾತಾಡಲ್ಲ ಮಾತಾಡಿ ಸರ್. ಕರ್ನಾಟಕದ ಕಾಶ್ಮೀರ ಎಂದೇ ಕರೆಯಲ್ಪಡ್ತಕ್ಕಂಥ ಚಂದಳಪಟ್ಟಣ ಚರ್ಚಣದ ऐतिहासिक श्री संगमेश्वर ही ಜಾನುವಾರು ಜಾತ್ರೆ तुझा अगोदरच कुस्ती झालेला आहे. सावकाश सावकाश, वळग 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 होली. अशोका चडचण जयशाली आदा चप्पाळे ಬರ್ರಿ ಚಪ್ಪಾಳೆ. ಬನ್ನಿ ಹೊರಗೆ ಬರ್ರಿ ಈ ಕಡೆ ಹೊರಗೆ ಬರ್ರಿ. ಇನ್ನು ಬಹಳ ದೊಡ್ಡ ಪ್ರೋಗ್ರಾಮ್ ಐತ್ರಿ, ಇನ್ನು ಪೋಸ್ಟರ್ ಪ್ರೋಗ್ರಾಮ್ ಹಂಗೆ ಉಳ್ದೈತಿ. ಅಧ್ಯಕ್ಷ 500 ರೂಪಾಯಿ ಕೊಟ್ಟರೆ ಬಾಳು ಚಡ್ಚಣ್ ಅವರಿಗೆ ಚಪ್ಪಾಳೆ ಬರ್ಲಿ ಚಪ್ಪಾಳೆ. ಶಾಬಾಷ್. ದಿವಾಕರ್ ಪೈಲ್ವಾನ್ ಅವರು ಕಬ್ಜಾ ತಗೊಂಡಿದ್ರು ಸಾಂಗ್ಲಿ ಪೈಲ್ವಾನದ ಮ್ಯಾಗೆ. ಕೆಂಪು ಚಡ್ಡಿ ಪೈಲ್ವಾನ್ರು, ನಿಮ್ಮೂರಿನ ಪೈಲ್ವಾನ್ರು ಮಹಾದೇವ್ ಸಿದ್ದೆ ಅವರು 200 ರೂಪಾಯಿ ಕೊಟ್ಟರು. ಚೇತನ್ ಔಟೆ ಅವರು ವೈಯಕ್ತಿಕವಾಗಿ 4,000 ರೂಪಾಯಿ ಒಂದು ಖುಷಿ ಹಾಕ್ಲಾಗ್ತಾರ. ಚೇತನ್ ಔಟೆ ಅವರು ಚಪ್ಪಾಳೆ ಬರ್ಬೇಕು, ಅವ್ರ ಸಲುವಾಗಿ ಚಪ್ಪಾಳೆ. ಎಲ್ಲಾದ್ರೂ ಚೇತನ್ ಔಟೆ ಕೈ ಮ್ಯಾಗ್ ಮಾಡ್ರಿ. ಕುಸ್ತಿ ಸಲುವಾಗಿ ನೀವು ಖರ್ಚು ಮಾಡಿದ್ರಿ ಅಂದ್ರೆ ನಿಮ್ಮ ಎಲ್ಲಾ ಬಜರಂಗ್ ಬಲಿ ದೂರ ಮಾಡ್ತಾನೆ, ಏನ್ ಬಂದುದೆಲ್ಲ. पहलवान सुलेमान औटे हाथ ऊपर कीजिए. हे पहलवान, तुम्हारा नाम क्या है? रोहित पहलवान. गाँव कौन सा? उमदी. हाँ, चलो कुस्ती करिए. रोहित पहलवान सुलेमान औटे 4,000 ರೂಪಾಯಿ ಕೈಯ ಯಾಂಡ್ರೆ ಮುಂಡಿ ಬಿಡ್ತಲ್ಲ ಲವಕರ್ ಕುಂಡಿರ್ತದ. ನಾವ ಬರ್ಲಿಕ್ಕೆ ಏನು ಹೆಸರ ಪರ್ಣ ನೋಡ್ರಿ, ದಿವಾಕರ್ ಪೈಲ್ವಾನ್ ಮೋರೆ ಅವರು ಈಗಾಗಲೇ ಮೋಳಿ ಡಾವ್ ಮಾಡಕತ್ತಾರ. ಮೋಳಿ ಡಾವ್ ನೋಡೋಣ, ಕಾದು ನೋಡೋಣ. ಸಾಂಗ್ಲಿ ಪೈಲ್ವಾನನ ಮ್ಯಾಗೆ ಮೋಳಿ ಡಾವದ ಪ್ರಾತ್ಯಕ್ಷಿಕವನ್ನು ನೋಡ್ರಿ, ಯಾರು ಪೈಲ್ವಾನ್ ಜಯಶಾಲಿ ಆಗ್ತಾರ. ಶಬಾಷ್ 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 ಶಾಬಾಷ್ ಶಾಬಾಷ್ ಶಾಬಾಷ್. ಬರ್ಲಿ ಚಪ್ಪಾಳೆ ಬರ್ಬೇಕಾಗಿತ್ತು, ಚಪ್ಪಾಳೆ. बबलू पहलवान आहे का माग? शिनगारे कुठे आहे? अरे का काम थोडं. हो मेंबर ಇವ್ ಪೈಲ್ವಾನ್ ಬಂದ ನೋಡ್ರಿ. ಬಬಲೂ ಜೋಡಿ ಪೈಲ್ವಾನ, ಅವ 2 ಮಂದಿ ಬಂದಾಗ ಕುಸ್ತಿ ನೋಡ್ರಿ. ಹಚ್ಕೋರಿ ಎಕ್ಸಾಕ್ಟ್ ನಾವು ಅಂತಾರ ಅದಕ್ಕೆ. ಚಪ್ಪಾಳೆ ನೋಡಿ ಬಂದು ಚಾಲಿರೋ ಕೈ ಕೊಡ್ಕೊತಿದ್ದೇವೆ. ಅಪ್ಪು ಪಟ್ಟಣ್ ಶೆಟ್ಟಿ ಸಾಹೇಬ್ರು ತಾವು
तुम्ही धटवान शिंगारे पैलवान बामणीचं आहे ना नाव काय विनोद शिंगारे हा बबलू हनुमाने मंद्रुप सोड हे खाली बस हे पी ಮಹೇಶ್ ಏ ಸಂತೋಷ ಸ್ವಲ್ಪ ಕೊಡು ಹತ್ತನ್ನು ಒಂದೇ ನಿಮಿಷ ಸ್ಥಳ ಕೊಡಿದಾರೆ ಅಷ್ಟ ನೀರು ಕೊಡ್ರಿ ಹಾ ನಿನ್ನವ್ರು ಹಂಗೆ ಯಾಕಡೆ ನೋಡ್ರಿ ಅವ್ರಿಗೆ ಹಿಂದೆ 500 ರೂಪಾಯಿ ಕಡೆ ಬಂದ್ರು ಅವರು ಸಾವಕಾಶ ಆಗ್ತಾರೆ ಹಾ ಧೂಲಿ ಸಾವಕಾಶ ಅದೇ ಚಪ್ಪಲ ಸಂಘ ಹೊಡಿರಿ ಹಂಗೆ ನಾನೇ ಎತ್ತದಂಗೆ ಆಯ್ತು ನೋಡಿ ಒಂದ್ ವರ್ಷ 2 ವರ್ಷನಾಗೆ ಪ್ರಾಕ್ಟೀಸ್ ಮಾಡಿ ತಯಾರಾಗ್ಯಾರ ಅವರು 170 ಬಂದ್ರ ಅವರು ಇದು ದೊಡ್ಡ ಕೈ ತರಿಸ್ಬೇಕಾಗಿತ್ತು ನೋಡ್ರಿ ಕುಸ್ತಿ ಯಾರು ನೋಡ್ರಿ ಇಲ್ಲ ಏನಾಗಾಯ್ತು ನೋಡ್ರಿ ಟೌನ್ ಕುಸ್ತಿದ್ರಿ ರೊಕ್ಕ ಸಿಗಂಗಿಲ್ಲ ಕುಬೇರ್ ವರ್ಷ ಅದು ಗುರುತದ 10 ಪೈಲ್ವಾನ್ ಕೂಡಿದ್ರು ಮೈಲಾಗೆ ಅಂಗಿ ಹರಿದು ತೆಗಿತಿರಂತ ಅಂತ ಪೈಲ್ವಾನ್ ಇದ್ರು ಈಗ ಒದ್ರನ ಅಂಜಿಕೆ ಬರ್ತದ ಎದೆ ದಡ್ದಾಡತ್ತದೋ ಯಾನ್ ಹತ್ತದೋ ಗುರ್ತಿ ಆಗಂಗಿಲ್ಲ ನಾವಿಲ್ಲಿ ಒದ್ರಿರ್ತೇವೆ ಅವ್ರು ಬರಂಗಿಲ್ಲ ಹಿಂಗಾಗಿ ಹೆಸರು ಎಂದು ಭಾಷೆ ಹೆಸರು ತೊಗೊಳ ಹೆಸರು ಆಗಲ್ಲ ಹೆಸರು ಆಗ್ಬೇಕಾದ್ರೆ ಚಲೋ ಯಾನ್ರಿ ಮಾಡ್ಬೇಕಾಗ್ತದೆ ಅಂದ್ರೆ ನಮ್ ಹೆಸರು ಆಗ್ತದೆ ನೋಡ್ರಿ सन्नू खुशी आहे चिठ्ठी शिवाय कुठलाही पैलवान आखाड्यात यायचं नाही चिठ्ठी बिट्टी या पैलवान तुम्ही ओळख बरबाडतो सांगली जिल्ह्यावर पैलवान 75,000 रुपये ಒಂದರ ಒಳತೋರಿ ಮೆಂಬರ್ ಅವ್ರಿಗೆ ಒಳತೋರಿ ನಡಬರ್ಕ ನೋಡ್ರಿ ಸುನೀಲ್ ಕೊಟ್ಕೊಂಡ ಮಾಡಿದ್ದಾರೆ ಈ ಪೈಲ್ವಾನ್ ಗಂಗಾಧರ್ ತಾಲೂಕಿನಲ್ಲಿ ಪ್ರಾಕ್ಟೀಸ್ ಮಾಡ್ತಾನೆ ವಾಕ್ರಿಯ ಪೈಲ್ವಾನ ಅನ್ಪಟ್ ಪೈಲ್ವಾನ್ 2 ಮಂದಿದು ಚೊಟ್ಟಿ ಸೇಮ್ ಅದ ಆದ್ರೆ ಒಬ್ಬನ್ ನಿಜಾಬ್ ತೆಳಗದ ಒಬ್ಬನ್ ಮ್ಯಾಗದ ನೋಡ್ರಿ ಸಮೋರು ನೋಡ್ರಿ ಎಷ್ಟ್ ತರ ಕಾವಿರ್ತಾವ ಒಂದೇ ಜಾಗನಾಗ ಎಷ್ಟ್ ತಾವು ಮಾಡಕ್ ಬರ್ತದ ಮೈ ಎಲ್ಲ ಕಣ್ಣಿರ್ಬೇಕು ಅಷ್ಟು ಕರೆಂಟಿರ್ಬೇಕು ಅದಕ್ಕೆ ಪೈಲ್ವಾನ್ ಅಂತಾರ ಅವರಿಗೆ ಸುರೇಶ್ ಪೈಲ್ವಾನ ಮಧ್ಯ पहलवान नमस्ते पहलवान काय कशी चर्चांच्या जत्रा कशी आल्या कुस्ती कशी आल्या तुम्हाला चांगलं झालेलं अशीच प्रगती करत राहावं गावची आणि चांगलं गावात पैलवान व्हावं असे आमचं ठीक आहे 10 वर्ष झालं तालमीत आता आम्ही बेलूरचा भागातील पैलवानाने आमच्या कुस्ती घेतलेल्या